ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೊತೆ ಅವರು. ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಈಗ ನೀವು ಕೇಳಿದ್ದೀರಿ, ನಾವು ಈಗಾಗಲೇ 3-4 ವಿಡಿಯೋಗಳನ್ನು ಮಾಡಿ ಬಿಟ್ಟಿದ್ದೀವಿ. ಆದರೂ ಅದು ನಿಲ್ತಾ ಇಲ್ಲ, ಹಾಗೆ ಬೆಳೀತಾ ಇದೆ. ಇವತ್ತು ನಾಡಿನ ಪತ್ರಿಕೆಗಳಲ್ಲಿ ಅದರ ಬಗ್ಗೆ ದೊಡ್ಡ ದೊಡ್ಡ ಬಿಸಿ ಬಿಸಿ ಸುದ್ದಿಗಳು ಬರ್ತಾ ಇದ್ದಾವೆ. ಅನೇಕರಿಗೆ ಎಷ್ಟು ತೊಂದರೆ ಕೊಟ್ಟದ, ಏನು ಎಷ್ಟು ಜೀವಗಳನ್ನು ತೆಗೆದುಕೊಳ್ಳಿಕ್ಕತ್ತದ, ಎಷ್ಟು ಜನ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವರದಿಗಳಾಗ್ತಾ ಇದ್ದಾವೆ. ಈ ಎಲ್ಲ ವರದಿ ನೋಡಿದ್ರು ಸಹಿತ ಸರ್ಕಾರ ಇದರ ಬಗ್ಗೆ ಏನಾದರೂ ಗಂಭೀರವಾಗಿ ಚಿಂತನೆ ಮಾಡಿದೆ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತು. ಯಾಕಂದ್ರೆ ಇಲ್ಲಿ ಈ ಎಲ್ಲ ಸಾಲಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಅರ್ಥವ್ಯವಸ್ಥೆ. ಯಾಕಂದ್ರೆ ಹಿಂದಿಂದಲ್ಲ, ಇದು ಬಹಳ ದಿನಗಳಿಂದ ಸಾಲ ರಾಜ್ಯಗಳು ತಮ್ಮ ಪಾಲಿಗೆ ಕೇಳಿದ್ರು ಸಾಲ ತಗೋರಿ RBI ಅಂತ ಹೇಳ್ತಾರೆ. ನಮ್ಮ ರಾಷ್ಟ್ರ IMF ಸಾಲ ತೊಗೊಳ್ಳೋದು, ಎಷ್ಟು ಸಾಲ ತೊಗೊಳ್ಳೋದು? ಆ ಸಾಲಗಾರಲ್ಲಿ ಬಂದಿಲ್ಲ ಪಾಪ ಬಡವರು ದುರ್ಗೊಂತಿನವ್ರು ಅವ್ರಿಗೆ ಬೆನ್ನ ಹತ್ತಿದ್ದಾರೆ. ಪಾಪ ಆಸೆ ಬಡತನ ಇರ್ತದೆ, ಮನೆ ನಡೆದ್ರೆ ಸಾಕಪ್ಪ, ಮಕ್ಕಳ ಎಜುಕೇಷನ್ ಸಾಲ ಮಾಡ್ತಾರೆ, ಮತ್ತೊಂದು ಸಾಲ ಮಾಡ್ತಾರೆ, ಬದುಕು ಸಾಲ ಮಾಡ್ತಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಂತ ಯಾರಿಗೂ ಸಾಲ ಕೊಡೋದೇ ಇಲ್ಲ, ಬಂದ ಮಾಡಿಬಿಟ್ಟಿದ್ದಾರೆ. ಅಂದರೂ ಅಡ್ಡಿ ಇಲ್ಲ. ಎಲ್ಲೋ ಒಂದಿಷ್ಟು ಭಾಳ ಒತ್ತಾಯ ಮಾಡಿ ಜಗಳಾಡಿ ಚಪ್ಪಲು ಹರ್ಕೊಂಡು ಅವ್ರಿಗೆ ಏನೋ ಒಂದಿಷ್ಟು ಸಾಲ ಸಿಗ್ಬೋದು ರಾಷ್ಟ್ರೀಕೃತ ಬ್ಯಾಂಕ್ದಾಗ. ಯಾಕಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಬ್ಯಾಂಕಲ್ಲಿ ಸೇರ್ತಾರೆ, ಮತ್ತೊಂದು ಬ್ಯಾಂಕಲ್ಲಿ ಸೇರ್ತಾರೆ, ಇನ್ನೊಂದು ಕಡೆ ನಡೆಸ್ತಾರೆ. ಎಲ್ಲ ಬ್ಯಾಂಕ್ದಾಗ ಅಗ್ರಿಕಲ್ಚರ್ ಲೋನ್ ಅದಾವ. ಅದು ಬಂಗಾರದ ಒತ್ತೆ ಇಟ್ಟು ತೊಗೊಳ್ಳೋದು. ಬಂಗಾರ ಇಲ್ಲದವ್ರು ಏನು ಮಾಡೋದು? ಮನೆ ಇಲ್ಲದವ್ರು ಏನು ಮಾಡೋದು? ಇಲ್ಲ, ಸಾಲಿಲ್ಲ. ಒಂದು ಗತಿ ಹೆಂಗೆ ಬದುಕುದು ಹೆಂಗೆ ಅಂದ್ರೆ ಈ ಮೈಕ್ರೋ ಫೈನಾನ್ಸ್ ಹುಡ್ಕೊಂಡ್ಬಿಟ್ಟಿದ್ದಾವೆ ಇವತ್ತು ಈ ದೇಶದಾಗ. ಮೊದಲು ಇಂದಿರಾ ಗಾಂಧಿಯವರ ಒಂದು ಏನೋ ಸಮಯೋಚಿತ ನಿರ್ಧಾರದಿಂದ ರಾಷ್ಟ್ರೀಕೃತ ಬ್ಯಾಂಕ್ಗಳದು ಅಲ್ಲಿ ಅತಿ ಬಡವರಿಗೆ, ರೈತರಿಗೆ ಒಂದು ಸ್ವಲ್ಪ ಲೋನ್ ಕೊಡೋದು ವ್ಯವಸ್ಥೆ ಆಯಿತು. ಈಗಂತೂ ಎಲ್ಲ ಬ್ಯಾಂಕ್ಗಳ ಮುದಿ ಸಾಯ್ತಂದ್ರೆ ಎಲ್ಲನೂ ಏನು ಮಾಡಿಬಿಟ್ರಪ್ಪ ಅಂತಂದ್ರೆ ಕಡಿಮೆ ಮಾಡ್ತಾ ಬಂದ ಈಗ ಒಂದು 7 ಬ್ಯಾಂಕ್ಗಳು ಇಡಿಸ್ಕೊಂಡು ಕೂತಾರೆ. ಮತ್ತು ಕಾರ್ಪೊರೇಟ್ಗಳಿಗೆ ಸಾಲ ಸಾಕಷ್ಟು ಕೊಡ್ತಾರೆ ಇವರು, ಲಕ್ಷ ಕೋಟಿಗಳಲ್ಲಿ. ಹೆಚ್ಚು ಕಡಿಮೆ 27 ಲಕ್ಷ ಕೋಟಿ ರೂಪಾಯಿಗಳ ಒಂದು ಅಂದಾಜಿನ ಪ್ರಕಾರ ಸಾಲ ಕೊಟ್ಟಿದ್ದಾವೆ, ಮಾಫ್ ಮಾಡಿದಾವೆ ಅಂತ ವರದಿಗಳು ಬರ್ತಾಯಿದ್ದಾವೆ. ಅದನ್ನೇ ಬಡವರಿಗೆ ಅವ್ರ ಉದ್ಯೋಗಕ್ಕೆ ಮತ್ತೆ ಅದಕ್ಕೂ ಕೊಟ್ಟಿದ್ರೆ ಈ ದೇಶದ ಪರಿಸ್ಥಿತಿ ಹಿಂಗೆ ಇರ್ತೈತೇನು? ಒಕ್ಕಲ್ತನಕ್ಕೆ ಸಾಲ ಕೊಡೋ ಜೊತೆಗೆ ಮಾರ್ಕೆಟ್ ಕೊಟ್ಟಿದ್ರೆ ಈ ಪರಿಸ್ಥಿತಿ ಇರ್ತೈತೇನು? ಇದನ್ನ ಇವತ್ತು ಎಲ್ಲರೂ ಪ್ರಶ್ನೆ ಮಾಡ್ತಾಯಿದ್ವಿ. ಸಾಕಷ್ಟು ನಮ್ಮ ಹೇಳ್ತಾರೆ ಇದು ಪ್ರಶ್ನೆ ಮಾಡ್ಯಾರ. ಇದು ಗೊತ್ತರ ಅಷ್ಟಕ್ಕಷ್ಟ. ನಮ್ಮ ಸಣ್ಣ ಚಾನಲ್ ಪ್ರೀತಿಯಿಂದ ಬಿಟ್ಟಾರೋ ಏನೋ ಗೊತ್ತಿಲ್ಲ. ಆಮೇಲೆ ಉಳಿದ ದೊಡ್ಡ ಚಾನಲ್ ಉಳಿದ್ರೆ ಮಾಡಬೇಕು. ಯಾಕಪ್ಪ ಅಂದರೆ ಇದು ಜ್ವಲಂತ ಸಮಸ್ಯೆ ರೀ. ಯಾಕೆ ಸಾಲ ತಗೋತಾರೆ ಮೈಕ್ರೋ ಫೈನಾನ್ಸ್ದಾಗ ನಮ್ಮ ಜನ ಅಂದ್ರೆ ಅವ್ರಿಗೆ ಬದುಕೋದು ಕಷ್ಟ ಆಗ್ಯದ. ಅವ್ರ ಮಕ್ಳಿಗೆ ಕಲಿಸ್ಬೇಕು. ಇವತ್ತು ನೋಡ್ರಿ, ಒಂದಿಷ್ಟು ಕೆಲವು ಜನ ತಮ್ಮ ಮಕ್ಕಳನ್ನ ಫಾರ್ಮಿಗೆ ಕಳಿಸ್ತಾರೆ, ಮತ್ತೇನು ಮಾಡ್ತಾರೆ, IAS ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಹಿಂಗೆಲ್ಲ ಮಾಡಿ ಏನು ಮಾಡ್ತಾರಪ್ಪ ಅಂತಂದ್ರೆ ವಿಶೇಷವಾಗಿ ಅವ್ರನ್ನ ತಮ್ಮ ಮನೆತನವನ್ನು ಭದ್ರ ಮಾಡ್ಕೊಳ್ತಾರೆ. ಅದು ಇಲ್ಲಿ ಹಂಗಿಲ್ಲಪ್ಪ ಬಡವ್ರಿಗೆ. ಈಗ ಹಲವು ಸಲ ನಾನು ಮೇಲೆ ಹೇಳ್ತಾ ಇರ್ತೀನಿ, 106 ಸಲ ಈ ದೇಶದಲ್ಲೇ 85-90% ಎಲ್ಲ ಕೂಲಿಕಾರರು ಅಥವಾ ಬಡವರು, ಕೃಷಿ ಕೂಲಿಕಾರರು, ಅಸಂಘಟಿತ ಕಾರ್ಮಿಕರಿದ್ದಾರೆ. ಇವ್ರಿಗಿಂತ ಯಾವ ಬ್ಯಾಂಕ್ನಿಂದ ಸೌಲಭ್ಯ ಇಲ್ಲ, ಸರ್ಕಾರದಿಂದ ಸೌಲಭ್ಯ ಇಲ್ಲ. ಅವತ್ತೇನು ದುಡಿತಾರೆ ಅಷ್ಟು ಪಗಾರ ಕೊಡ್ತಾರೆ. ಇಂಥ ಜನ ಏನು ಮಾಡ್ತಾರಪ್ಪ ಅಂದ್ರೆ ಈ ಮೈಕ್ರೋ ಫೈನಾನ್ಸ್ ಬೆಲೆಗೆ ಬಿಡ್ತಾರೆ. ಅಲ್ಲಿ ಹೆಂಗದಪ್ಪ ಅಂದ್ರೆ ವಾರಕ್ಕೊಮ್ಮೆ ಗಂಟ ಬಡ್ಡಿ ತುಂಬಬೇಕು. ಗಂಟ ಬಡ್ಡಿ ಅಂತ ಕಡಿಮೆ ಆಗೋದಿಲ್ಲ. ಆರಾಮದಲ್ಲಿ ಬಡ್ಡಿ ತುಂಬ್ತಾ ಹೋಗ್ತಾರೆ. ಸಾಲ ಮುಗಿಯೋರಿಗೆ ಅದ ಬಡ್ಡಿನ ದುಡ್ಡು ಕಡಿಮೆ ಆಗ್ಯದ, 3 ಗಂಟೆ ಬಡ್ಡಿ ಕಡಿಮೆ ಆಗಿದೆ ಅನ್ನೋ ಹೋಗಿಲ್ಲ. ಮತ್ತು 18ರ ಬಡ್ಡಿ, ಅದೇನು ಬಡ್ಡಿ ಅದು ಗೊತ್ತಿಲ್ಲ. ಮುಗಿದಾಗ ಅದೇನು 30 ಆಗಿರ್ತದೆ, ಯಾರಿಗೆ ಗೊತ್ತು. ಮತ್ತು ಮೇಲೆ ಅದ್ರ ಜೊತೆಗೆ ಏನಪ್ಪ ಡೆಪಾಸಿಟ್ ಬೇರೆ ಇಟ್ಕೊಳ್ತೀವಿ. ವಾರ 10 ರೂಪಾಯಿ ಕೊಡು, 20 ರೂಪಾಯಿ ಕೊಡು, 50 ರೂಪಾಯಿ ಕೊಡು ಅಂತೇಳಿ ಆ ದುಡ್ಡು ಭಾಳ ಬಂದಿದ್ದು ಭಾಳಷ್ಟು. ಇಲ್ಲ ಅಂದರೂ ಅಡ್ಡಿ ಇಲ್ಲ. ಹೀಗೆಲ್ಲ ಶೋಷಣೆ ಓಪನ್ ಆಗಿ ನಡೆದಿದ್ರು ಸಹಿತ ನಮ್ಮ ಸರ್ಕಾರದ ಬಗ್ಗೆ ಕಣ್ಣು ಹಾಕಿ ಮುಚ್ಕೊಂಡು ಕೂತ್ಬಿಟ್ಟದ. ಪಾಪ ಏನೋ ಆರಾಮಲ್ಲಿ ತೊಗೊಂಡಿದ್ದಾವ. ಈ ಒಂದು ಮನೆ ನಾಗ್ನೂರೊಳಗೆ ಆಗಿದ್ದು ನಿಮ್ಮ ಮುಂದೆ ಹೇಳಿ ತೋರಿಸಿದ್ದೀವಿ. ಅದು ನಾಗ್ನೂರೊಳಗೆ ಏನಾಯ್ತು ಪಾಪ ಬಾಣಂತಿನ ಹೊರಗೆ ಇಟ್ಟರು, ಮನೆಗೆ ಕಿರಿ ಹಾಕೊಂಡ್ರು, ನಡೆದು ಬಿಟ್ಟರು. ಪಶು ಸಂಗೋಪನೆಗೆ ಸಾಲ ತೊಗೊಂಡಿದ್ದು ಪಾಪ ಏನೋ. ಹಿಂಗಾಗಿ ಅದು ಆಗಲಿಲ್ಲ. ದೊಡ್ಡ ರದ್ದು ಆದರೆ ನೀವು ಅವ್ರು ಸಾಲದ್ದು ಮುಗಿದಿಲ್ಲ. ವ್ಯವಹಾರ ಕೋರ್ಟ್ ಮ್ಯಾಟ್ರ್ ಅದ, ಕೋರ್ಟ್ನಾಗ ಯಾವ ಮುಗಿತು ಗೊತ್ತಿಲ್ಲ. ಅದು ಮುಗಿದ ಸಾಧ್ಯತೆಗಳೆಲ್ಲ ಕೊಡೋ ತನಕ ಬಿಡೋದಿಲ್ಲ. ಹಿಂಗಾಗಿ ಪರಿಸ್ಥಿತಿ. ವಾರಕ್ಕೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ವಸೂಲಿಗೆ ಬರ್ತಾರೆ ಅವರು. ಆ ಪ್ರತಿಯೊಂದು ಫೈನಾನ್ಸ್ಗಳು ಅವ್ರು ಹೆಂಗಿರ್ತಾರೆ, ದೊಡ್ಡ ಪೈಲೋನ್ಗಳು ಇದ್ದಂಗೆ ಇರ್ತಾರೆ ಅವರು. ದುಡ್ಡು ಕೊಡ್ತಿರೋ ಹೊರ ಹೋಗ್ತಿರೋ, ದುಡ್ಡು ಕೊಡ್ತಿರೋ ಹೊರ ಹೋಗ್ತಿರೋ, ಭಯಂಕರ ಕಾಟ್ರಿ. ಕೊಡ್ತಾನೆ ಬಿಡೋಗಿರೋ ರಾತ್ರಿನೇ ಹೋಗೋದ, ರಾತ್ರಿ ಬೇಕಾದಾಗ ಹೋಗೋದ. ದುಡ್ತಾರೆ ಅವ್ರು ಪಾಪ ಕೊಟ್ಟಿರ್ತಾರೆ, ತಪ್ಪೇರಲ್ಲ ಅವ್ರು. ಅದು ಇಲ್ಲಿ ಹುಟ್ಟಿಸೋಂಥ ಉದ್ಯೋಗವೂ ಇಲ್ಲಲ್ರಿ. ಈ ಕಾರ್ಮಿಕರಿಗೆ ರೆಗ್ಯುಲರ್ ಆಗಿ ಉದ್ಯೋಗ ಇಲ್ಲ, ದುಡಿಯೋ ವರ್ಗದವ್ರಿಗೆ, ಕೂಲಿಗಳಿಗೆ. ಯಾಕೆ ಬಂದ್ರೆ ಒಂದು ಸೋಯ್ ಬಂದು ಮನಸ್ಸು ಉದ್ಯೋಗ ಇರೋದಿಲ್ಲ. ಒಂದು 4 ದಿವಸ ರೆಗ್ಯುಲರ್ ಹೋದ್ರಪ್ಪ, 5 ದಿವಸ ಏನಪ್ಪ ನಾಳೆ ನಾಡದ್ದು ಬಾ ಅನ್ನುವಂಥ ಪರಿಸ್ಥಿತಿ.
ಮತ್ತು ಇಲ್ಲಿ ಉಳಿದ ಯಾವ ಸವಲತ್ತುಗಳು ಇಲ್ಲ. ಮೆಡಿಕಲ್ ಇದು ಅಸಿಸ್ಟೆನ್ಸ್ ಇಲ್ಲ, ಇನ್ನೊಂದಿಲ್ಲ, ಎಲ್ಲ ಖಾಲಿ 300-400 ಬರ್ತದೆ. ಅದ್ರ ಮನೆ ನಡೆಸಬೇಕು. ಮ್ಯಾಲೆ ಸರಿ ಚಟ ಒಂದ, ತಂಬಾಕು ಚಟ ಒಂದ, ಕುಟುಂಬ ದೊಡ್ಡದ. ಛೇ ಅಂಥವ್ರಿಗೆ ಕೊಡ್ತಾರೆ ಪಾಪ ಬಡವ್ರಿಗೆ. ಮತ್ತು ಇಲ್ಲಿ ಹೆಲ್ಪ್ ಆಗ್ತದೆ ಬಿಡಪ್ಪ ಅಂದೇನು ಸುಮ್ಮನೆ ಇದ್ರೆ ಇವತ್ತು ಸಿಕ್ಕಾಪಟ್ಟೆ ಬಡ್ಡಿಗೆ ಮತ್ತೆ ಬೆಳೆಸೋದು ಹೋಗುವಂಥದ್ದು ಎಲ್ಲ ಇಲ್ಲಿ ನೋಡ್ತಾ ಇದ್ದೀವಿ. ಅವುಗಳನ್ನೆಲ್ಲ ರಿಪೋರ್ಟ್ ಮಾಡಿದ್ದಾರೆ ಪತ್ರಿಕೆಗಳು. ಹೀಗಾಗಿ ಇವತ್ತು ಅದ್ರ ಬಗ್ಗೆ ಒಂದಿಷ್ಟು ಯಾಕೆ ಮಾತಾಡ್ಬೇಕಾದಪ್ಪ ಅಂತಂದ್ರೆ ಇದ್ರ ಬಗ್ಗೆ ಇದು ಅತಿ ಆಗ್ತಾಯಿದೆ ಅಂತದ್ದು. ಅತಿಯಾಗಿ ಪಾಪ ಬಡವರು ಎಷ್ಟೋ ಜನ ಈಗಾಗಲೇ ಕೆಲವೊಂದಿಷ್ಟು ರಿಪೋರ್ಟ್ಗಳ ಪ್ರಕಾರ ಭಾಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಕರಣಕ್ಕೆ ಹೋಗಿದ್ದಾರೆ. ಅಲ್ಲಿ ತನಕ ಹೋಗಿದ್ದಾರೆ, ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾರೆ. ತುಮಕೂರಾಗಿರ್ಬೋದು, ಅದೇ ಕಾಲ ಮಂಡ್ಯ ಜಿಲ್ಲೆಯಲ್ಲಿ ಆಗಿರ್ಬೋದು, ಕನಕಪುರ ತಾಲೂಕಿನಲ್ಲಿ ಆಗಿರ್ಬೋದು, ಬಾಗಲಕೋಟೆಯಲ್ಲಿ ಆಗಿರ್ಬೋದು, ಹಾವೇರಿ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಆಗಿರ್ಬೋದು, ಅನೇಕ ಜಿಲ್ಲೆಗಳಲ್ಲಿ ಇಂಥ ಘಟನೆಗಳು ನಡೀತಾ ಇದ್ದಾವೆ. ಅದರಲ್ಲಿ ಧರ್ಮಸ್ಥಳದ ಬಗ್ಗೆ ನಾವು ಎಂದಲ್ಲಿ ಕೇಳೇ ಇರ್ತೀವಿ. ಅಲ್ಲಿ ಧರ್ಮಸ್ಥಳದ ನಮ್ಮ ಆ ಟ್ರಸ್ಟ್ ಮೂಲಕ ಬಡ್ಡಿ ಆಡುವಂಥ ವ್ಯವಸ್ಥೆ, ಅಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ನಡೆದವ. ಇದರಲ್ಲಿ ಯಾವುದೂ ಇವತ್ತು ನಮ್ಮ ಸರ್ಕಾರ ಕಿವಿಗೆ ಹಾಕ್ಕೊಳ್ಳಾರ್ದು ಸುಮ್ಮನೆ ಮೌಲ್ಯದ್ದು ಬಿಡೋದಪ್ಪ. ಅದ್ರ ಬಗ್ಗೆ ಒಂದು ಪರಿಹಾರ ಹುಡುಕ್ಬೇಕಲ್ಲ ಯಾವುದಕ್ಕಾದರೂ. ಯಾಕಂದರೆ ಇಲ್ಲೂ ಸರ್ಕಾರ ಯಾರು ತಪ್ಪದ, ಯಾರು ಸರಿ ಅದ. 5,000 ಕೊಟ್ಟು ಸಾಲ ಕೊಟ್ಟವ್ರು ದಿವಾಳಿ ಹೇಳಿ ಅಂತೇಳಿ ಯಾರ್ದೂ ಇಲ್ಲ. ಸ್ವಲ್ಪ ಸಮಯ ಕೊಡ್ರಿ, ಒಂದು ಟೈಮ್ ಕೊಟ್ಟು ಇದು ಮಾಡಿರಿ ಅಂದ್ರೆ ಇಲ್ಲ. ಇವತ್ತು ಬೇಕಂದ್ರೆ ಬೇಕಾ, ನಾಳೆ ಬೇಕಂದ್ರೆ ಬೇಕಾ, ಬಡ್ಡಿ ಒಯ್ಯಿರಿ, ಒಂದು ಗಂಟೆ ಇಲ್ಲ, ಎಲ್ಲ ಬೇಕಾ. ಹಿಂಗೆ ಮಾಡಿ ಬಡ್ಡಿ ಬೆಳೆಸಿ ಚಕ್ರ ಬೆಳೆಸ್ಕೊಂಡ ಅನೇಕ ಕುಟುಂಬಗಳು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟ ಅಭಿಪ್ರಾಯ ಬರ್ತಾಯಿದ್ದಾರೆ. ಶೋಷಣೆ ಒಳಗಾದವರು ಸಾಕಷ್ಟು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ನಮಗೆಲ್ಲ ಹಿಂಗೆ ಆಗಲಿಕ್ಕೆ ಹತ್ತಿದ್ರಿ ಅಂತೇಳಿ. ಆದರೂ ಸರಿ ಸರ್ಕಾರ ಮೌನ. ಇದು ಕಾರಣ ಏನು ಅಂತ ಯಾಕಂತಂದ್ರೆ ಒಂದನೇದು ಸರ್ಕಾರ ಇದ್ದಿದ್ದು ಈಗಾಗಲೇ ಕೇವಲ ಕಾರ್ಪೊರೇಟ್ಗಳಿಗೆ ಎಷ್ಟೇ ನಾವು ಸಾಲ ಕೊಡಬೇಕಪ್ಪ ನಿರ್ಧಾರ ಮಾಡಿದಂಗೆ ಅನಿಸ್ತದೆ. ಅವ್ರದ್ದಷ್ಟೇ ಸಾಲ ಸೂಟ್ ಮಾಡ್ಬೇಕಂತ ನಿರ್ಧಾರ ಮಾಡಿದಂಗೆ ಅನಿಸ್ತದೆ ರೀ. ಉಳಿದವ್ರು ದೇಶ ಇಲ್ಲಪ್ಪ ಇವರು ದುಡ್ಡಾಕಿದ್ದಂಥವ್ರು ಪಾಪ ಹೊಟ್ಟೆ ಹಿಸುಗಿದ್ದವ್ರು 1 5 ಕಿಲೋ ಅಕ್ಕಿ ಕೊಟ್ಟು ಮುಗಿದು ಅನ್ನೋ ಸ್ಥಿತಿಯೊಳಗೆ ಸರ್ಕಾರ ಬಂದಿರ್ತದೆ. ಹೀಗಿದ್ದಾಗ ಈ ರಾಜ್ಯದ ಈ ದೇಶದ ಜನರ ಬದುಕು ಹೆಂಗೆ ಆಗಬಾರ್ದು. ಈ ಮೈಕ್ರೋ ಫೈನಾನ್ಸ್ಗಳಿಂದಾಗೆ ಇವತ್ತು ಅವ್ರ ಬದುಕು ನರಕ ಅಂದರೂ ಅಡ್ಡಿ ಇಲ್ಲ. ಹೇಳಿದ್ನಲ್ಲ ಈಗಾಗಲೇ ಈ ನಮ್ಮ ಮೂಡಲಗಿ ತಾಲೂಕಿನ ರಮಾಮೇಶ್ವರಿ ನಮ್ಮ ನಾಗನೂರಿನಲ್ಲಿ ಯಾವ ಪರಿಸ್ಥಿತಿ ಆಯಿತು ಅಂತೇಳಿ. ಈಗ ಪ್ರತಿಯೊಂದು ಕಡೆಯೂ ಆಗ್ಲಿಕ್ಕೆ ಹೆಚ್ಚಿದಾವೆ, ಸಾವುಗಳು ಹೆಚ್ಚಾಗಲಿಕ್ಕೆ ಹೆಚ್ಚಿದಾವೆ. ಅದಕ್ಕೆ ಇದಕ್ಕೊಂದು ಏನಾದರೂ ತಡೆ ತರುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕಾಗ್ಯದ. ಅದ್ರ ಜೊತೆಗೆ ಸಾಲ ಕೊಡೋದು ಇವ್ರು ಏನೋ ಆಧಾರ ಇಟ್ಕೊಂಡಿರ್ತಾರೆ. ಇವರು ಆಧಾರ ಕಾರ್ಡ, ಮನಿ ನಂಬರ್ ಇಟ್ಕೊಂಡಿರ್ತಾರೆ. ಮತ್ತು ಅಲ್ಲಿ ಸ್ವಂತ ಮನೆ ಇದ್ದಪ್ಪ ಮನೆ ಬಿಡಿಸ್ತಾರೆ, ಮತ್ತೇನೋ ಮಾಡ್ತಾರೆ. ಅಷ್ಟೇ 2 ಲಕ್ಷ 5 ಲಕ್ಷ ತನಕ ಕೊಡ್ತಾರೆ. ಅದಕ್ಕೆ ಬಡ್ಡಿ ಗಂಟೆ ಭಾಳ ಆಗ್ತಿರ್ತದೆ. ಪ್ರತಿ ವಾರ ತೆಗೆದಿರಬೇಕಲ್ರಿ. ಹೀಗಾಗಿ ಇತ್ತೀಚಿನ ದಿನದಲ್ಲಿ ಇದು ಹೆಚ್ಚಾಗಿ ಸಾಲ ಕೊಡೋರು ಬೆನ್ನತ್ತೆ, ಸಾಲ ಪಡೆದಂಥವರು ಒದ್ದಾಡೆ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಏನೈತಿಪ್ಪ ಅಂದ್ರೆ ಕೆಲವೊಮ್ಮೆ ಯಾವ ಲೈಸೆನ್ಸು ಇರೋದಿಲ್ಲ. ಇವರು ಇಂಡಸ್ಟ್ರಿ ಲೈಸೆನ್ಸ್ ತೆಗಿಸಿ ಫೈನಾನ್ಸ್ ಏನೋ ಮೈಕ್ರೋ ಫೈನಾನ್ಸ್ಗಳು ನಡೆಸ್ತಿರ್ಬೋದು. ಇನ್ನು ಕೆಲವೊಬ್ಬರಿಗೆ ಯಾವ ಲೈಸೆನ್ಸು ಇಲ್ಲ, ಹಾಗೆ ನಡೆಸ್ತಿರ್ತಾರೆ. 10 ಬಡ್ಡಿ 15 ಬಡ್ಡಿ 20 ಬಡ್ಡಿ. ಆ ಬಡ್ಡಿ ಆಡೋರಂತೂ ಏನು ಹೇಳುವಂಗಿಲ್ಲ. ಅದು ಸಿಕ್ಕಂಥ ಜನಸಾಮಾನ್ಯರು ಒದ್ದಾಡೋದಂತ ಹೇಳ್ತಿರೋದು. ಅದ್ರಾಗ ದಲಿತ ಸಮುದಾಯ ಆಗಿರ್ಬೋದು, ಹಿಂದುಳಿದ ಸಮುದಾಯ ಆಗಿರ್ಬೋದು, ಯಾವುದೋ ಸಮುದಾಯ ದೊಡ್ಡವರಂತೂ ವಿಶೇಷ ಸಾಲ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಲ್ಲೂ ಬಡವರಿದ್ದಾರೆ, ಆ ಬಡವರು ಸಾಲ ಮಾಡೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಲ್ಲ ಬಿದ್ದಂಥ ಸಮುದಾಯಗಳಿಗೆ ಈ ಮೈಕ್ರೋ ಫೈನಾನ್ಸ್ಗಳು ಅಸಿಸ್ಟೆನ್ಸ್ ಮಾಡಿ ಮೇಲೆ ಎಬ್ಬಿಸ್ತು ಅಂತ ಹೇಳಿದ್ರೆ ಅದು ಯಾವುದೂ ಇಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಒಂದು ಏನಾದರೂ ಟೈಟ್ ಆದಂಥ ರಿಕ್ಕಾದಂಥ ಒಂದು ಕಾನೂನು ತಂದು ಅವ್ರು ಸಾಲ ಕೊಡಲಿ, ಇಲ್ಲಂತಲ್ಲ, ಆದ್ರೆ ಅವ್ರಿಗೆ ತೀರಿಸುವಂಥ ಎಬಿಲಿಟಿ ಇಲ್ಲೋ ಅಭ್ಯಾಸ ಮಾಡಿ ಕೊಡಲಿ ಅದನ್ನು. ಯಾಕೆ ಭಾಳ ಬಡತನ ಇದ್ದಂಥ ಜನ ಎಲ್ಲಿರ್ತಾರಪ್ಪ ದುಡ್ಡನ್ನು. ಹಾಗಾಗಿ ಅವ್ರು ಹಾಳಾಗಲಿ ಅಂತಲ್ಲ ಮೈಕ್ರೋ ಫೈನಾನ್ಸ್ಗಳು. ಅವರು ಇರಲಿ, ಜೊತೆಗೆ ಇವ್ರಿಗೆ ಸಾಧ್ಯದವ್ರಿಗೆ ಅದನ್ನು ಪೇಮೆಂಟ್ ಮಾಡಿದ್ರೆ ಭಾಳ ಉತ್ತಮ ಅನ್ನುವಂಥದ್ದು. ಜೊತೆಗೆ ಇದನ್ನ ಒಂದು ಉದ್ಯೋಗ ಮಾಡಿರುವಂಥ ಈ ಫೈನಾನ್ಸ್ ಮಂದಿ ಕೇವಲ ಗುಂಡಾಗಿರಿ ಮಾಡಿ ಹಂಚಿ ಅವರು ದುಡ್ಡು ವಸೂಲು ಮಾಡುವಂಥ ಒಂದೇನು ಮನೋವೃತ್ತಿ ಇದ್ದಿಲ್ಲ, ಅದು ತಪ್ಪ. ಜೊತೆಗೆ ಇವರಾದ ಬಡವರ ಸಹಿತ ನಮಗೆ ಎಷ್ಟು ನಿಗ್ತಷ್ಟು ಸಾಲ ತೊಗೊಂಡ್ರೆ ಭಾಳ ಉತ್ತಮ ಅನ್ನುವಂಥ ಮಾತದ. ಅದೇನೋ ಆಗಲಿ. ಇದಕ್ಕಿಂತ ಬೆಸ್ಟ್ ಅಂದರೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾಕೆ ಒಂದು ಮಿನಿಮಮ್ ಇವರು ಸಾಲ ಕೊಡುವಂಥ ಪ್ರಯತ್ನ ಮಾಡಬಾರ್ದು, ಕೊಟ್ಟು ಅವ್ರು ಬದುಕುವಂಥ ಪ್ರಯತ್ನ ಮಾಡಬಾರ್ದು. ಇಂದಿರಾ ಗಾಂಧಿ ಅವರಿದ್ದಾಗ ಅವನು ಸಾಹಸ ಮಾಡಿ ಅನೇಕ ಸಹಾಯ ಮಾಡಿದರು. ಅನೇಕ ಬಡವರಿಗೆ, ಅನೇಕರ ಕೃಷಿ ಆಧಾರಿತ ಉದ್ಯಮಿಗಳಿಗೆ ಹೆಲ್ಪ್ ಮಾಡಿದರು. ಅದರಿಂದಾಗಿ ಕೃಷಿಗೂ ಸ್ವಲ್ಪ ಜೀವಂತಿಗೆ ಇತ್ತು. ಇವತ್ತಿಗೂ ಅದು ಇಲ್ಲಂತಲ್ಲ, ಅದು ಸಾಲ ಸಿಗೋದು ಮಾತ್ರ ಭಾಳ ಕಷ್ಟ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಭಾಳಷ್ಟು ಮಂದಿ ಕೈ ಅನ್ಕೊಂಡು ಕೇಳಿದ್ದೀವಿ. ಕೆಲವೊಮ್ಮೆ ಅಡ್ಡಾಡಿ ಯಾವುದೇ ದುಡ್ಡು ಸಿಗಲಾರದ ಬ್ಯಾಸತ್ತ ಆ ಸಾಲ ಕೇಳೋದು ಬಿಟ್ಟಿದ್ದನ್ನು ನಾವು ನೋಡಿದ್ವಿ. ಹೀಗಾಗಿ ಇಂಥ ಒಂದು ಈ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು, ವಾರದ ಬಡ್ಡಿಯವರಾಗಿರ್ಬೋದು, 15,000 ಬಡ್ಡಿಯವರಾಗಿರ್ಬೋದು, ಪಾಪ ನಮ್ಮ ಬಡ ದುಡಿಯೋ ವರ್ಗ ಬಲಿ ಆಗಲಿ ಅಂತಂದು ಇದಕ್ಕೊಂದು ಪರಿಹಾರ ನಮ್ಮ ಸಿದ್ದರಾಮಯ್ಯನವರು ಅದೇ ಕಾಲಕ್ಕೆ ಮೋದಿಯವರು ಮಾಡಲಿ ಅನ್ನೋದು ಈ ಒಂದು ವಿಡಿಯೋ ಮಾಡಿದ್ದಕ್ಕೆ ಕಾರಣ ಅಂತ ಹೇಳ್ತಾ
ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ವಂದನೆಗಳು.